ಸೊ 18 ಅಂದಾಕ್ಷಣ ಇವತ್ತು ಕರ್ನಾಟಕದಾದ್ಯಂತ ಎಲ್ಲ ಜನರ ಚಿತ್ತ ಇರೋದು ಬಿಗ್ ಬಾಸ್ ಹತ್ತ. ಬಿಗ್ ಬಾಸ್ ಟ್ರೋಫಿ ಯಾರು ಗೆಲ್ತಾರೆ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಇದೆ. ಶ್ರೀವರ್ಧನ್ ಗುರುಗಳು ಖುದ್ದಾಗಿ ಬಿಗ್ ಬಾಸ್ ಮನೆಯಲ್ಲಿದ್ದವರು, ಬಿಗ್ ಬಾಸ್ನ ಎಕ್ಸ್ಪೀರಿಯನ್ಸ್ ಮಾಡಿದವರು. ಸೊ ಅವ್ರಿಗೆ ನೇರ ಪ್ರಶ್ನೆ ಗುರುಗಳೇ. ಸೊ ಇವತ್ತಿನ ಕಾರ್ಯಕ್ರಮ ಏನಿದೆ, ಇವತ್ತು ಎಲ್ಲರೂ ಕಾತುರದಿಂದ ಕಾಯ್ತಾ ಇರೋದು ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು ಅಂತ. ಎಷ್ಟೊಂದು ಜನ ಹೇಳ್ತಾ ಇದ್ದಾರೆ ಗಿಲ್ಲಿ ಆಗ್ತಾರೆ ಅಂತ. ಅಷ್ಟೇ ಅಲ್ಲ, ರಕ್ಷಿತಾ ಜೊತೆನೂ ಕೂಡ ತುಂಬ ಕಾಂಪಿಟೇಷನ್ ಇದೆ. ಅಷ್ಟೇ ಅಲ್ಲ, ಅಶ್ವಿನಿ ಕೂಡ ಒಳ್ಳೆ ಟಫ್ ಕಾಂಪಿಟೇಟರ್. ಕಾವ್ಯ ಆಗಿರ್ಬೋದು. ಏನು ಹೇಳ್ತೀರಾ ಇದ್ರ ಬಗ್ಗೆ? ನೋಡಿ, ಇಲ್ಲಿ ಇವತ್ತು ನಂಬರ್ 1 ಸ್ಥಾನಕ್ಕೆ ಬರೋಕ್ಕೆ ಬಿಗ್ ಬಾಸ್ ಒಳ್ಳೆ TRP ಬರೋಕ್ಕೆ ಹಲವಾರು ಜನ ಕಷ್ಟಪಟ್ಟವ್ರೆ. ಆಮೇಲೆ ಗಿಲ್ಲಿ ತುಂಬ ಕಷ್ಟಪಟ್ಟವ್ರೆ. ಗಿಲ್ಲಿ ವಾಯ್ಸ್ ಅವ್ನು ಮಾತಾಡೇ ಬದುಕಬೇಕಾಯ್ತು ಅವನ್ನೇ. ಆಮೇಲೆ ತುಂಬ ಸ್ಟೇಜ್ಗಳನ್ನ ಹೋಗಿದ್ದಾರೆ, ಹಳ್ಳಿಗೂ ಸ್ಟೇಜ್ಗಳು ಹೋಗಿ ಆ ಮಕ್ಕಳ ಜೊತೆಗೆಲ್ಲ ಫೋಟೋ ಹೊಡ್ಕೊಂಡು ಸ್ಟೇಜ್ ಮಾಡಿ. ಇಲ್ಲಿರೋರೆಲ್ಲ ಏನಾಗುತ್ತೆ, ಆ್ಯಕ್ಟಿಂಗ್ ಮಾಡಿದ್ದಾರೆ, ಸ್ಟೇಜ್ ಮಾಡಿಲ್ಲ. ಹಾಗಾಗಿ ಗಿಲ್ಲಿಗೆ ಅತಿ ಹೆಚ್ಚು ಸಪೋರ್ಟ್ ಇರುತ್ತೆ. ಇವತ್ತು ಗಿಲ್ಲಿ ಅವನು 5ನೇ ತಾರೀಕು ಹುಟ್ಟಿರೋ ಡೇಟ್ ಕೊಟ್ಟಿದ್ದಾರೆ. ಇವತ್ತು ಅವನ ಫೇವ್ರೇಟ್ ಡೇಟು. ಯಾಕಂದರೆ 18ನೇ ನಂಬರ್ಸು. ವಿರಾಟ್ ಕೊಹ್ಲಿ ಕೂಡ 5ನೇ ತಾರೀಕು ಅವನು 18ನೇ ನಂಬರ್ನ ಜರ್ಸಿ ನಂಬರ್ನ ಯೂಸ್ ಮಾಡಿದ್ದಾರೆ. ನಾನು 5ನೇ ತಾರೀಕು, ನನಗೂ 18ನೇ ನಂಬರ್ ತುಂಬ ಫೇವ್ರೇಟ್ ನಂಬರ್ಸು. ನನ್ನ ಲೈಫಲ್ಲಿ ನಾನು 18ನೇ ತಾರೀಕು ದಿವಸ ನಾನು TV ಕೂತ್ಕೊಂಡಿದ್ದು ಫಸ್ಟ್ ಲೈಫಲ್ಲಿ, ಆದರೂ 2ನೇ ತಿಂಗಳು. ಹಾಗಾಗಿ ಇವತ್ತು ಎಲ್ಲ ಲೆಕ್ಕಾಚಾರವನ್ನು ಆಳಿ ತೂಗಿ ಜನಗಳು ಪಬ್ಲಿಕ್ಕು ಸಪೋರ್ಟೆಲ್ಲ ಇರೋದು ಗಿಲ್ಲಿಗೆ. ಹಾಗಾಗಿ ಗಿಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನನ್ನ ಪ್ರಕಾರ ಗಿಲ್ಲಿ ಬಿಟ್ಟರೆ ಲೇಡೀಸ್ ಎಲ್ಲ ಮೇಡಮ್ ಅವರೊಬ್ಬರು ಇದ್ದರು. ಆದರೆ ನಂಬರ್ 1 ಗಿಲ್ಲಿನೇ. 100% ಗಿಲ್ಲಿ 100% ಇದ್ದಾರೆ. ಭಾಳ ವಿಶೇಷ ಏನಪ್ಪ ಅಂದರೆ ಗಿಲ್ಲಿಗೆ ಜನಗಳ ಸಪೋರ್ಟು. ಮತ್ತು ಅವನು ಯಾವುದೇ ಬಿಗ್ ಬಾಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಮುಂಚೆ ಅವನು ಚಾನಲಲ್ಲಿ ತುಂಬ ಕೆಲಸ ಮಾಡಿದ್ದಾರೆ, ಹಲವಾರು ವರ್ಷ ಕೆಲಸ ಮಾಡಿದ್ದಾರೆ. ಆಮೇಲೆ ಎನರ್ಜಿ ಫಾಸ್ಟ್ ಇತ್ತು, ಸ್ಲೋ ಇರಲಿಲ್ಲ ಗಿಲ್ಲಿದು. ಆ ಗಿಲ್ಲಿ ಗೆಲ್ಲಕ್ಕೆ 100ಕ್ಕೆ 100 ಅರ್ಹತೆ ಇದೆ. ಖಂಡಿತ ಕೂಡ ಒಂದು ರೈತರ ಮಕ್ಕಳು, ಎಲ್ಲರೂ ರೈತರ ಮಕ್ಕಳೇ. ಆದರೆ ಗಿಲ್ಲಿ ಭಾಳ ವಿಶೇಷವಾಗಿ ಈ ಮೈಸೂರು ಭಾಗದಕ್ಕೆ ಯಾವಾಗಲೂ ಬಿಗ್ ಬಾಸ್ ಗೆದ್ದಿರಲಿಲ್ಲ 100%. ನಂಜನಗೂಡಿನ ಹೊಲಕ್ಕೆ, ಯಾಕಂದರೆ ಯಾವಾಗಲೂ ಮಂಗಳೂರು, ಉತ್ತರ ಕರ್ನಾಟಕ ಎಲ್ಲ ಜಾಸ್ತಿ ಆಗಿತ್ತು. ಹಾಗಾಗಿಯೇ ಬೆಂಗಳೂರು ಸಿಕ್ಕಿತ್ತು. ಆದರೆ ಈ ಕೊಳ್ಳೇಗಾಲ, ಈ ಕೊಳ್ಳೇಗಾಲ, ಮಂಡ್ಯ ಭಾಗದಲ್ಲಿ ಬಿಗ್ ಬಾಸ್ ವಿನ್ನಿಂಗ್ ಅಷ್ಟಿರಲಿಲ್ಲ. ಹಾಗಾಗಿಯೇ ಭಾಳ ವಿಶೇಷವಾಗಿ ಇದು ಮೊದಲನೇ ಒಂದು ಗಿಲ್ಲಿಗೆ ಜಯ ಅನಿಸುತ್ತೆ. ಇದು ಭಾಳ ವಿಶೇಷವಾಗಿ ಬಹಳ ದೊಡ್ಡ ಸಕ್ಸಸ್ಸನ್ನು ಕೊಟ್ಟಿತ್ತೆ. ಯಾಕಂದರೆ ಇದು ಗಿಲ್ಲಿ ಮಾತಾಡಿರೋಂಥ ಮಾತುಗಳಿಗೆ ಅವನಿಗೆ ಬೆಂಬಲ ಇದ್ದಾರೆ. ಮತ್ತು ಗಿಲ್ಲಿ ಏನೇ ಮಾತಾಡಿದ್ದು ಅದು ವೈರಲ್ ಆಗೈತೆ 100%. ಭಾಳ ಹಿಂದಿನ ವೀಡಿಯೋಗಳು ಎಲ್ಲವೂ ಕೂಡ. ಯಾಕಂದರೆ ಗಿಲ್ಲಿ ಅನ್ನೋದು ತುಂಬ ಪವರ್ಫುಲ್ ಆಗಿರುತ್ತೆ. ಗಿಲ್ಲಿ ಸಿಲ್ಲಿಯಾಗಿ ಮಾತಾಡ್ಬಿಟ್ಟ ಬಿಗ್ ಬಾಸಲ್ಲಿ ಎಲ್ಲರ ಹತ್ರ. ಆ ಸಿಲ್ಲಿನೇ ಜನಗಳಿಗೆ ಇಷ್ಟ ಆಗ್ಬಿಟ್ಟಿದೆ. ಯಾಕಂದರೆ ಜನಗಳು ಒಂದು 2 ಅವರ್ ರಾತ್ರಿ 9:00 ಕೂತ್ಕೊಂಡು ನೋಡ್ತಾರೆ ಅಂದರೆ ಅವ್ರನ್ನ ಸಂತೋಷ ಪಡಿಸ್ಬೇಕು. ಇವಾಗ ನಾವು ಅಸ್ಟ್ರಾಲಜಿ ಮಾತಾಡ್ಬೇಕಾದ್ರೆ ಇರೋ ವಂಶವನ್ನು ನಾವು ಮಾತಾಡ್ತಿರ್ತೀವಿ. ಹಾಗಾಗಿ ಗಿಲ್ಲಿ ಕೂಡ ನಾನು ಕಾವ್ಯನೂ ಕೂಡ, ನಾನು ಕಾವ್ಯ ಗಿಲ್ಲಿ ನಾವೆಲ್ಲ ಡ್ಯಾನ್ಸಲ್ಲಿ ಇದ್ದು 100%. ನಾವು ಕೂಡ ಡ್ಯಾನ್ಸಲ್ಲಿದ್ದಾಗ ಗಿಲ್ಲಿನೂ ಕೂಡ ಇದ್ದು DKDಲಿದ್ದಾಗ. ಇವತ್ತು ಗಿಲ್ಲಿಗೆ ಜಾತಕವನ್ನು ನಾನು ನೋಡಿದ್ದೀನಿ 100%. ಯಾಕಂದರೆ ಗಿಲ್ಲಿದು ಮತ್ತು ಗಗನದ ಕಾಂಬಿನೇಷನ್ ಜಾತಕವನ್ನು ನೋಡಿದ್ದೆ. ಆದರೆ 5ನೇ ತಾರೀಕು ಗಿಲ್ಲಿಗೆ ಈ ವರ್ಷದ ಫೇವ್ರೇಟ್ ನಂಬರ್ಸ್ 5 ಲಕ್ ನಂಬರ್ಸು. ಗಿಲ್ಲಿ ಅವರು, ಅವರ ಹೆಸರು ನಟರಾಜ್ ಮೂಲತಃ. ಹೌದು. ಸೊ ಗಿಲ್ಲಿ ಅಂತ ಬದಲಾಯಿಸ್ಕೊಂಡಿರೋದು ಆ್ಯಂಡ್ 5 ಅನ್ನುವಂಥ ನಂಬರ್ನಲ್ಲಿ ಹುಟ್ಟಿದವರು ತುಂಬ ಶಾರ್ಪ್ ಇರ್ತಾರೆ ಅನ್ನೋದು ಕೂಡ ಮಾತಿದೆ. ಸೊ ಈ ಗಿಲ್ಲಿ ಅನ್ನುವಂಥ ಹೆಸರೇ ಇವತ್ತಿನ ಜಯವಾದರೆ ಅದಕ್ಕೆ ಕಾರಣ ಆಗುತ್ತಾ? ಹೌದು. ಗಿಲ್ಲಿ ಮತ್ತು 5ನೇ ತಾರೀಕು ಏನಾಗುತ್ತಾ, ಈ ಲವ್ ಅನ್ನೋದು ತುಂಬ ಜಾಸ್ತಿ. ಲವರ್ಸ್ ಡೇ ಬರೋದು 5ನೇ ತಾರೀಕು ದಿವಸನೇ ಬರುತ್ತೆ. 5ನೇ ತಾರೀಕಿಗೆ ಬರುತ್ತೆ, 14th ಬರುತ್ತೆ. ನಂಬರ್ 5 ಪ್ರೇಮಲೋಕನೂ ಕೂಡ ಅದೇ ಡೇಟಲ್ಲಿ ರಿಲೀಸ್ ಆಗಿತ್ತು, 14ನೇ ತಾರೀಕು. ನಂಬರ್ 5 ಲವ್ಗೆ ಗಿಲ್ಲಿ ನೀವು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಒಂದು ಲವರ್ ತಗೊಬರೋನು. ಇಲ್ಲೂ ಕೂಡ ಕಾಂಬಿನೇಷನ್ ತಗೊಬಂದ, ಕಾವ್ಯನ ತಗೊಬಂದ. ಅದು ನೆಗೆಟಿವ್ ಪಾಸಿಟಿವ್ ತಗೊಬಂದ. ಅದೇ ಥರ DKDಲಿ ಒಂದು ಭಾಳ ವಿಶೇಷವಾಗಿ ಗಗನನ ಎಳ್ಕೊಬಂದರು. ಅಂದರೆ ನೋಡೋಕೆ ಚೆನ್ನಾಗಿರುತ್ತೆ ಅಂತ. ಅದರಿಂದ ಇನ್ನೊಂದು ಯಾವುದ್ರಲ್ಲೋ ಇನ್ನೊಬ್ಬರನ್ನ ಕರ್ಕೊಬಂದಿದ್ದೆ. ಯಾಕಂದ್ರೆ ನಾನು ಅಲ್ಲಿ ಮಾಡಿದಾಗ ಅದರಿಂದ ಯಶಸ್ವಿನಿ ನಾನು ಒಂದೇ ಗ್ರೂಪಲ್ಲಿದ್ದು ಡ್ಯಾನ್ಸ್ ಮಾಡೋದ್ರಲ್ಲಿ. ಅದು ಎಲ್ಲೋ ಅವನಿಗೆ ಗಿಲ್ಲಿಗೆ ಅದು ವರ್ಕ್ ಆಗ್ತಾ ಹೋಗುತ್ತೆ. ಮತ್ತು ಅದನ್ನು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ದೆ. ನೆಗೆಟಿವ್ ಪಾಸಿಟಿವ್ನ ಬಿಗ್ ಬಾಸನ್ನು ತುಂಬ ಚೆನ್ನಾಗಿ ಮಾಡಿದ್ರು. ಇನ್ನೂ ಬಿಗ್ ಬಾಸಲ್ಲಿ ಗಿಲ್ಲಿ ಅಡುಗೆ ಮಾಡಿದರೆ, ಇಲ್ಲ ಗೇಮು ಕೂಡ ಆಡಿದ್ರು, ಮಾತಿನಲ್ಲಿ ಎಲ್ಲರನ್ನೂ ಅಟ್ಯಾಕ್ ಮಾಡಿದರು. ಅಂದರೆ ಬಿಗ್ ಬಾಸಲ್ಲಿ ಏನಾಗುತ್ತೆ ಅಂದರೆ ನಾವು ಕೋಪ ಮಾಡ್ಕೋಬಾರ್ದು, ಮಾತಾಡಬೇಕು, ಯಾರನ್ನೂ ಬೈಬಾರ್ದು. ಯಾಕಂದರೆ ತುಂಬ ಮಿರಾಕಲ್. ಎಷ್ಟು ಬೇಕಾದ್ರೂ ಯಾರನ್ನು ಬೇಕಾದ್ರೂ ಟಿಗರ್ ಮಾಡ್ಬೋದು, ಆದರೆ ಬೈಬಾರ್ದು ನೆಗೆಟಿವ್ ಪದನ. ಇದನ್ನು ತುಂಬ ಚೆನ್ನಾಗಿ ಗಿಲ್ಲಿ ಮಾಡಿ. ಇದರಲ್ಲಿ ತುಂಬ ಸರಿ ಎಡವಿದ್ದು ಯಾರಪ್ಪ ಅಂದರೆ ಆಮೇಲೆ ಇವತ್ತಿನ ಇದೇನಾಗುತ್ತೆ, ಬಿಗ್ ಬಾಸಲ್ಲಿ ಈ ಮದುವೆ ಆಗದಿದ್ದವ್ರಿಗೆ ಫಾಲೋವರ್ಸ್ ಜಾಸ್ತಿ ಇರ್ತಾರೆ. ಅದೊಂದು ಗಿಲ್ಲಿಗೆ ಲಾಭ ಆಯಿತು.
ಅದೇ ಗಿಲ್ಲಿ ಮದುವೆ ಆಗಿದ್ರೆ ಒಂದು ಲವ್ ಸ್ಟೋರಿ ಕಟ್ ಆಗಿರೋದು, ಅವನೊಬ್ಬ ಜವಾಬ್ದಾರಿಯಾಗಿ ಇರಬೇಕಾಯ್ತು. ಇದೆಲ್ಲ ಅವನು ವೀಕ್ನೆಸ್ ಆಗೋದು, ಯಾಕಂದರೆ ಗಿಲ್ಲಿಗೆ ಡಬಲ್ ಧಮಾಕ್ ಆಗುತ್ತೆ. ಯಾವಾಗಲೂ ಕೂಡ ಒಂದು ಲವ್ ಕಾಂಬಿನೇಷನ್ ಇದ್ದವ್ರನ್ನೇ ಜಾಸ್ತಿ ಬಿಗ್ ಬಾಸ್ ವಿನ್ನಿಂಗ್ನ ಕೊಡ್ತಾ ಇರುತ್ತೆ. ಈಚೀಚೆಗೆಲ್ಲ ನೋಡಿರ್ಬೋದು ಲವ್ ಕಾಂಬಿನೇಷನ್ ಬರ್ತಾ ಇರುತ್ತೆ. ನಾವು ರೂಪೇಶ್ ಶೆಟ್ಟಿ ಇದ್ದಾಗಲೂ ಕೂಡ ಅವನ ಕಾಂಬಿನೇಷನ್ ಇದ್ದಾಗ ಈ ಸಾನಿನ ಮಿಂಗಲ್ ಮಾಡೋರು 100%. ಅದೊಂಥರ ಸಿನಿಮಾ ಥರ ಮಿಂಗಲ್ ಮಾಡ್ತಾರಲ್ಲ, ಆ ಥರ ಲವ್ ಗಿವಲ್ ಇರೋಲ್ಲ. ಆದರೆ ಹೊರಗಡೆ ಜನಕ್ಕೆ ಒಂದು ಟಿಗರ್ ಮಾಡ್ತಾರೆ, ರಿಯಲಾಗಿ ಲವ್ ಮಾಡ್ತಾವ್ರ ಅನ್ನೋ ಥರ ಫೀಲಿಂಗ್ ಇರುತ್ತೆ. ಆದರೆ ಹೊರಗಡೆ ಬಂದಮೇಲೆ ಆ ಥರ ಏನಿಲ್ಲ. ಯಾಕಂದರೆ ಗಿಲ್ಲಿಗೆ ಇದು ಲಾಭ ಆಯಿತು, ಅವ್ರು ಬ್ಯಾಚುಲರ್ ಆಗಿರೋದು ಒಂದು ದೊಡ್ಡ ಲಾಭ ಆಯಿತು. ಬ್ಯಾಚುಲರ್ ಆಗಿರೋದೇ ಒಂದು ದೊಡ್ಡ ಲಾಭ. ಮತ್ತು ಗಿಲ್ಲಿ ಬಂದು ಹಲವಾರು ವೇದಿಕೆಯಲ್ಲಿ ನಗ್ಸ ಕಾರ್ಯಕ್ರಮದಲ್ಲಿ ಹೋಗ್ತಾ ಇದ್ದಾರೆ. ಹಾಗಾಗಿಯೇ ಮತ್ತು ತುಂಬ ಜನ ಆ ಒಂದು ಭಾಗದಲ್ಲಿ ಅವ್ರ ಊರಲ್ಲಿ ಹೋಗಿ ರಾತ್ರೆಲ್ಲ ಹಗಲೆಲ್ಲ ಕಷ್ಟಪಟ್ಟು ಸ್ಟೇಜ್ ಮೇಲೆ ನಿಂತು ಆ ಜನಗಳ ಜೊತೆಲಿ ಬೆರೆತು ಅವ್ರನ್ನೆಲ್ಲ ಖುಷಿ ಪಡಿಸಿರ್ತಾನೆ. ಆ ಖುಷಿನೇ ಇವತ್ತು ಜಯವನ್ನು ತಂದು ಕೊಡುತ್ತೆ ಗಿಲ್ಲಿಗೆ. 100% ಅವನೇ ಗೆಲ್ಲಬೇಕು. ಯಾಕಂದರೆ ಅವನಿಗೆ ಇರುವಂಥ ಗೆದ್ದಾಗ ಖುಷಿ ಆಗುತ್ತೆ. ಯಾಕಂದರೆ ಹಗಲು ರಾತ್ರಿ 10 ರೂಪಾಯಿಗೂ ಕಷ್ಟಪಟ್ಟು ವೇದಿಕೆಯನ್ನು 10,000 ರೂಪಾಯಿಗೋ 5,000 ರೂಪಾಯಿಗೋ 30,000 ರೂಪಾಯಿಗೋ ಎಲ್ಲೋ ಒಂದು ವೇದಿಕೆಯಲ್ಲಿ ಹೋಗಿ ಕಾರ್ ಮಾಡ್ಕೊಂಡು ಅಲ್ಲೊಂದು ಮನೋರಂಜನೆ ಕೊಡ್ತಾರೆ. ಆ ಮನೋರಂಜನೆ ನೋಡಿದವರೆಲ್ಲರೂ ಕೂಡ ಇವತ್ತು ಓಟ್ ಹಾಕಿದ್ದಾರೆ. 100% ಅವ್ನು ಗೆದ್ದು ಒಂದು ಸಿನಿಮಾ ಹೀರೋ ಆದರೆ ಇನ್ನೂ ಒಳ್ಳೇದು 100%. ಯಾಕಂದರೆ ಸಿನಿಮಾಗೆ ಕಾಮಿಡಿ ಒಂದು ಹೀರೋ ಯಾರೂ ಸಿಕ್ಕಿಲ್ಲ. ಹಾಗಾಗಿ ಇದನ್ನು ಯಾರು ಗಿಲ್ಲಿನ ಹಾಕ್ಯಂದು ಸಿನಿಮಾನ ಹೀರೋ ಮಾಡ್ತಾರೋ ಖಂಡಿತ ಪುಣ್ಯ ಮಾಡಿದೆ. ಯಾಕಂದರೆ ಆ ಒಂದು ಕಾಮಿಡಿ ಪಂಚು ಮಾತು ಎಲ್ಲ ಇರುತ್ತೆ. 100% ಇವತ್ತು ಗಿಲ್ಲಿ ಗೆಲ್ಲೋ ಆಪ್ಷನ್ ಜಾಸ್ತಿ ಇದೆ.